ಆರ್ತದ. ಇಲ್ಲಿ ತರುಣಿ ಸೂಚಕನು ವಾಚಕನು ಕಾರಕನೆಂದು ಗುರು ಮೂರರಿರುವರೆನ್ನು ಕೇಳು ಅಂದ್ರೆ ಇಲ್ಲಿ ಮೈತ್ರಿ ಇಂಥವ್ರು ಈ ತರುಣಿ ಈ ಪ್ರೌಢ ವಯಸ್ಸಳಾದವಳೆ ಮೈತ್ರಿಯೇ ಕೇಳು. ಸೂಚಕನು ಸನ್ಮಾರ್ಗವನ್ನು ತಿಳಿಸುವನು, ವಾಚಕನು ಬ್ರಹ್ಮ ಆಚಾರವನ್ನು ಹೇಳುವನು, ಕಾರಕನು ಬ್ರಹ್ಮಾತ್ಮರ ಅಭೇದವನ್ನು ಒಂದೇ ಅನ್ನು ಬೋಧಿಸುವರು. ಇಲ್ಲಿ 3 ಮಂದಿ ಗುರುಗಳದಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇಲ್ಲಿ ಮೊದಲೇನು ಏನ್ ಹೇಳ್ಕೊತ ಬಂದಾರ, 2 ನಿಷೇಧ ಕಾಮ್ಯ ಗುರು ಒಳಗೇನೆ ಇಲ್ಲಿ ಸೂಚಕ ಗುರುನೇ ಅವ್ ಎರಡನ್ನೂ ಹೇಳ್ತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಅದೇ ಜ್ಞಾನ ಪ್ರತಿಪಾದ ಸ್ಥಳದೊಳಗ ಗುರುವಿನ ಲಕ್ಷಣಗಳ ಮುಂದೆ 6 ಮಂದಿ ಹಿಂತಿಂತದ ಬೋಧ ಮಾಡ್ತಾರ ಅನ್ನುವಂಥದ್ದನ್ನ ಅಲ್ಲಿ ಹೇಳ್ಕೊಂಡು ಬಂದಾರ. ಇಲ್ಲಿ ಕೂಡ ಇಲ್ಲಿ ಸೂಚಕ ಗುರು ನಿಷೇಧ ಗುರು ಕಾಮ್ಯ ಗುರುಗಳನ್ನ ಬಿಡಿಸಿ ಒಮ್ಮೆ ಹಿಂಗ ನೀನು ಇಂಥ ಕಾರ್ಯಗಳನ್ನು ಮಾಡುವಂತ ಬೋಧಿಸುವಂತ ಸೂಚಕ ಗುರು ಅದಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳೋರ್ದಾರ. ಚೆನ್ನಮ್ಮ ತಾಯಮ್ಮರ ಸ್ವಲ್ಪ ಮೀಟ್ ಮಾಡಿ ಚಲೋಕ ನೋಡ್ರಮ್ಮ. ಚೆನ್ನಮ್ಮರ ಇಲ್ಲಿ ವಾಚಿಕ ಗುರು ಅನ್ನುವಂಥದ್ದನ್ನ ಇಲ್ಲಿ ಏನ್ ಹೇಳ್ಕೊತ ಬಂದಾರಂದ್ರ ಬ್ರಹ್ಮ ಅಂದ್ರೆ ಇದು ಜ್ಞಾನದ ಆತ್ಮ ವಿಚಾರಗಳನ್ನ ತಿಳಿಸುವುದು, ಅವ್ರನ್ನ ನೀತಿವಂತರನ್ನಾಗಿ ಮಾಡುದು, ಯೋಗ ಉಪಾಸನೆಗಳನ್ನ ಬೋಧಿಸಿ ಆ ಕೆಟ್ಟ ಕಾರ್ಯಗಳನ್ನ ಬಿಡಿಸಿ ಒಳ್ಳೆ ಮಾರ್ಗಕ್ಕೆ ಹಚ್ಚುವುದು. ಇಲ್ಲಿ ಯಾವ್ದಪ್ಪ ಅಂದ್ರ ವಾಚಕ ಗುರು ಅನ್ನುವಂಥದ್ದನ್ನ ಇಲ್ಲಿ ಅವ್ರು ಹೇಳ್ಕೊತ ಹೊಂಟಾರ. ಮುಂದಿನ ಕಾರಕ ಗುರು ಅಂದ್ರ ಬ್ರಹ್ಮ ಆತ್ಮರ ಭೇದವನ್ನ ತೆಗೆದು ಅಭೇದ, ನೀನು ಬ್ರಹ್ಮ ಬ್ಯಾರೆ ಅಲ್ಲ, ಜೀವ ಬ್ಯಾರೆ ಅಲ್ಲ, ನೀ ಬ್ರಹ್ಮ ಸ್ವರೂಪನೇ ಇದಿ. ನಿನಗೆ ಏನಾಗಿದೆ, ಈ ದೇಹ ನಾನೆಂದು ತಿಳಿಯುವುದರಿಂದ ನಮಗ ತಂದೆ ತಾಯಿಗಳು ನೀನ್ ಇಂಥ ಹೆಸರು ನಾವು ಇಲ್ಲದ ನಾಮ ರೂಪಗಳನ್ನ ನಮಗ ಗಟ್ಟಿ ಮಾಡಿ ಇಲ್ಲದ ದೇಹವೇ ನಾನು ಅನ್ನುವಂತ ಅಹಂಕಾರ ನಮಗ ಏನಾಗಿದೆ ನಾವು ತುಂಬಿಕೊಂಡ್ರಿಂದ ನಮಗೇನಾಗಿದಪ್ಪ ಅಂದ್ರ ಅಂತ ಪರಮ ಜ್ಞಾನ ಆತ್ಮಜ್ಞಾನ ನಾನಿದ್ರು ನಾನು ಬ್ರಹ್ಮನೇ ಇದ್ರೂ ಕೂಡ ನನಗ ಅನುಭವಕ್ಕೆ ಬರ್ಲಾರ ಸಂಬಂಧ ನಾನೇನಾಗಿನಿ ದುಃಖಿ ಆಗಿನಿ. ಯಾವಾಗ ಈ ಭೇದ ಜ್ಞಾನ ಹೋಗಿ ಅಭೇದ ಜ್ಞಾನ ಜೀವ ಬ್ರಹ್ಮನ ಒಂದೇ ಇದೀನಿ, ಆತ್ಮ ಬ್ರಹ್ಮ ಬ್ಯಾರೆ ಅಲ್ಲ ಅನ್ನುವಂಥದ್ದನ್ನ ನಮಗ ಇಂಥದನ್ನ ಬೋಧಿಸುವಂತ ಯಾರು ಕಾರಕ ಗುರು ಬೋಧಿಸುವುದರಿಂದ ನಮಗ ಈ ಪರಮಾಣು ಓದಿ ಅರ್ಥ ಆಯ್ತು ಅನ್ನುವಂಗ ಅರ್ಥ. ಇಲ್ಲಿಕಂದ್ರೆ ಇದು ನಮಗ ಅರ್ಥ ಆಗ್ಲಿಲ್ಲ, ದಿನ ದೇಹಾದಿ ಬುದ್ಧಿನೇ ನಷ್ಟ ಆಗ್ಲಿಲ್ಲ, ಮತ್ತು ನಮಗ ಅಭೇದ ಮಾಡುವ ಜ್ಞಾನನೇ ಆಗ್ಲಿಲ್ಲ ಅಂದ್ರ ಇನ್ನ ಸ್ವಲ್ಪ ಹೊಳ್ಳಿ ಇನ್ನೊಮ್ಮೆ ನಾವು ಓದ್ಕೊಂಡೇವಂದ್ರ ನಮಗ ಮತ್ತ ನಮಗ ಆಯ್ತು ಅಂದ್ರ ಆ ಸ್ಥಿತಿ ಒಳಗಿರಾಕ ಕಲಿದು. ಒಂದ್ ವೇಳೆ ಆಗ್ಲಿಲ್ಲಪ್ಪ ಅಂದ್ರ ಮತ್ತ ಇನ್ನೊಂದ್ ಸ್ವಲ್ಪ ಅಭ್ಯಾಸ ಮಾಡು ಅನ್ನುವಂಥದ್ದನ್ನ ತಿಳಿದು ಅಭ್ಯಾಸ ಮಾಡುವುದರಿಂದ ಆನಂದವನ್ನು ಪಡೆಯಕ್ ಬರ್ತದ. ತಿಳಿಲಾರೆ ಅಭ್ಯಾಸ ಮಾಡುವುದರಿಂದ ಅಲ್ಲಿ ಏನಾಗ್ತದ, ಆ ಆನಂದವನ್ನ ಪಡೆಯಕ ನಾವು ಸಾಧನೆ ಮಾಡ್ಬೇಕಾಗ್ತದ. ತಿಳಿದೇವ ಅಂದ್ರ ಈ ಜೀವ ಬ್ರಹ್ಮರ ಐಕ್ಯತ್ವವನ್ನು ನಮ್ಗೆ ತಿಳಿತು ಗುರ್ತಾಯ್ತು ಅಂದ್ರೆ ನೀ ಅಭ್ಯಾಸ ಮಾಡಿದ್ರು ಕೂಡ ಅದು ಎಂತದ ಆನಂದ ಇರ್ತದಂದ್ರ ಆನಂದದ ಅನುಭವನ ನನ್ನ ಸ್ವರೂಪ ಹಿಂಗದಲ್ಲಪ್ಪ, ನಾ ಇಂಥ ಓದಿನಿಲ್ಲ ಅಂತೇಳಿ ಆನಂದ ಪಡ್ತಾನವ. ಮತ್ತೆ ಇದು ಇಂದ್ರಿಯ ಒಳಗಿರುವಂತ ಸುಖ ಇಲ್ಲ ಅನ್ನುವಂತ ಗುರ್ತಾಯ್ತು ಅಂದ್ರ ನೀ ಇದು ಪರಮಾನುಭೂತಿ ಕೇಳಿದ್ರೆ ನಮ್ ಗುರ್ತಾಗಿರ್ತದ. ಮುಂದ ನಾವು ಓದಾಕತ್ತೇವಂದ್ರ ಮತ್ತೆ ಕೇಳಾಕತ್ತೇವಂದ್ರ ಆ ವಿಲಕ್ಷಣ ಆನಂದನ ಅನುಭವಿಸ್ತಾನವ. ಕೇಳ್ತಾನ, ಕೇಳಿ ನನ್ನನ್ನೇ ಹೊಗಳ್ತಾರ, ನನ್ನ ಸ್ವರೂಪ ಸ್ಥಿತಿಯನ್ನೇ ಹೇಳ್ತಾರ, ನಾನು ಇಂಥ ಓದಿನಿ, ನಾನು ಆನಂದ ಸ್ವರೂಪನದೀನೇನೋ ಆನಂದದೊಳಗೆ ಏನಾಕನವ ಮನಸ್ಸನ್ನ ಅಲ್ಲಿ ತೊಡಗಿಸುವುದರಿಂದ ಆ ಪರಮಾನಂದವನ್ನು ಅನುಭವಿಸ್ತಾನ ಅನ್ನುವಂಥದ್ದನ್ನ ಇಲ್ಲಿ ನಮಗ ತಿಳಿದಿಂದ ಕೇಳುವುದರಿಂದ ಇಂಥ ಫಲ ಅದ. ತಿಳಿಲಾರೆ ನಾವ್ ಇನ್ನ ಕೇಳ್ತಿದ್ದೇವ ಅಂದ್ರ ನಮ್ಗ ಅನುಭವಕ್ಕೆ ಬಂದಿಲ್ಲ, ಬರೀ ಶಬ್ದ ಜ್ಞಾನ ಅದ, ನಾವ್ ಕೇಳ್ತಿದ್ದೇವೆ, ಅರ್ಥ ಆಗಿ ನಮ್ಗ ಅರ್ಥ ಜ್ಞಾನ ಆಗ್ಯದ, ಆದ್ರ ಆ ಇರುವಿಕೆನ ನಮ್ಗ ಆ ಬ್ರಹ್ಮನಲ್ಲಿ ನಮ್ ಮನಸ್ಸನ್ನು ತೊಡಗಿಸಕ್ ಬರ್ಲಿಲ್ಲ, ಆ ಬ್ರಹ್ಮನಲ್ಲಿ ನಮ್ಗ್ ಸ್ಥಿತಿ ಆಗ್ಲಿಲ್ಲ ಅಂದ್ರ ಅವಾಗ ಇನ್ನೊಂದ್ ಸ್ವಲ್ಪ ಆಗ್ತದ ಇವತ್ತಾಗ್ತದ ಅಂತ ಕೇಳ್ಬೇಕು. ಆ ಓದೋರ್ದು ಹಿಂಗಿರ್ತದ. ನಮ್ಗೆ ಇದ್ರ ಸೂತ್ರ ತಿಳಿತು ಅಂದ್ರ ನಾವ್ ಏನಾಯ್ತು ಅಂದ್ರೆ ನನ್ನ ಸ್ವರೂಪನು ಹಿಂಗ ಕೊಂಡಾಡ್ತಾರಲ್ಲ, ನಾ ಎಂತ ಓದಿನಲ್ಲ, ನಾನು ಒಬ್ಬನೇ ಇದೀನಲ್ಲ, ಪರಿಪೂರ್ಣ ವಸ್ತು ನಾನು ಒಬ್ಬನೇ ಇದೀನಿ ಅಂದ ಜಗತ್ತು ಹೆಂಗ್ ಕಾಣ್ತದಂದ್ರ ಬ್ರಹ್ಮಮಯವಾದ ಜಗತ್ತು. ಮೊದಲೇನ್ ಹೇಳ್ಯಾರ, ಜಗತ್ತು ಇದು ಸುಳ್ಳದ ಮಿಥ್ಯದ ಅಂತ ಹೇಳ್ಕೊತ ಬಂದಾರ. ಈಗೇನ್ ಅನುಭವಿಸ್ತಿ, ಎಲ್ಲವೂ ಕೂಡ ನನ್ನ ಸ್ವರೂಪವೇ ಬ್ರಹ್ಮಮಯವಾದ ಜಗತ್ತು, ನಾನು ಒಬ್ಬನೇ ಇದೀನಿ ಎನ್ನುವಂಥದ್ದನ್ನ ಅನುಭವಿಸಿದಾಗ ಆನಂದ ಎಲ್ಲರೂ ಕೂಡ ಅಲ್ಲಿ 84 ಜೀವ ರಾಶಿಗಳನ್ನು ಕೂಡ ಅವ್ಗೆ ಏನ್ ತೋರ್ತದಂದ್ರ ಎಲ್ಲರೂ ನನಗೆ ಒಳ್ಳೆಯವರೇ ಅನ್ನುವಂಥದ್ದನ್ನ, ಎಲ್ಲರೂ ನನ್ನ ಸ್ವರೂಪ ಅನ್ನುವಂಥದ್ದನ್ನೇ ಕಾಣ್ತದ ಅನ್ನುವಂಥದ್ದನ್ನ ಅಕ್ಕಮಾದೇವಿ ಕೂಡ
ಆ ಜ್ಞಾನವನ್ನು ಪಡ್ಕೊಂಡಿಂದ ತನ್ನ ಜ್ಞಾನದ ದೃಷ್ಟಿಯಿಂದ ಇವತ್ತ ಮೃಗ ಪ್ರಾಣಿಗಳು ಜಂಗಲದೊಳಗ ಅಡವಿ ಒಳಗ ಎಂತ ಹುಲಿ ಸಿಂಹ ಯಾವ ಪ್ರಾಣಿಗಳು ಕೂಡ ಕಳ್ಳ ಕಾಟರು ಕೂಡ ಅಲ್ಲಿ ಅವ್ರಿಗೆ ಶರಣಾಗತರಾದ್ರು. ಶರಣಾಗತನಾಗಿ ಅಕ್ಕಮಹಾದೇವಿ ಎಲ್ಲರಲ್ಲಿ ತನ್ನ ಸ್ವರೂಪವನ್ನೇ ಕಂಡ್ಲು. ಆ ಸ್ವರೂಪ ಜ್ಞಾನವನ್ನ ಎಲ್ಲರಲ್ಲಿ ಕೂಡ ಕಂಡಾಗ ಆಕಿ ಎಲ್ಲವೂ ಕೂಡ ಶರಣಾಗತ ಆಗಿ ಬೆನ್ನ ಹತ್ತದು ಅನ್ನುವಂಥದ್ದನ್ನು ನಾವು ಬಹಳ ಸಲ ಎಲ್ಲ ಕಥೆಯೊಳಗೆ ಹೇಳ್ಕೊತ ಬಂದೇವೆ. ಇವತ್ತ ವಾಲ್ಮೀಕಿ ಕಥೆ ಕೇಳ್ತೇವೆ, ಇವತ್ತ ಬುದ್ಧನ ಕಥೆಯನ್ನು ಕೇಳ್ತೇವೆ. ಬುದ್ಧನು ಕೂಡ ಅಂಗುಲಮಾಲ ಎಷ್ಟೋ ಪಾಪಿ ಇದ್ದ. ಆ ಪಾಪಿಯಲ್ಲಿಯೂ ಕೊಲೆಗಡಕನಲ್ಲಿಯೂ ಕೂಡ ಆ ತನ್ನ ಸ್ವರೂಪ ಜ್ಞಾನವನ್ನೇ ಅವನಲ್ಲಿ ಕಂಡಾಗ ಅವನು ಕೂಡ ಅವನಿಗೆ ಶರಣಾಗತನಾದ. ಬುದ್ಧಂ ಶರಣಂ ಗಚ್ಚಾಮಿ, ಬುದ್ಧ ಆದ, ಶರಣಾಗತನಾದ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದೇವೆ. ಇಲ್ಲಿ ನಮ್ಮ ಆ ಸ್ಥಿತಿಯನ್ನ ಬಂತಂದ್ರ ಈ ಶಾಸ್ತ್ರ ಪರಮಾನುಭೂತಿ ಶಾಸ್ತ್ರ ಜ್ಞಾನ ಆಯ್ತು ಅಂದ್ರ ನಾನು ಪರಿಪೂರ್ಣ ಎಲ್ಲದರೊಳಗೂ ತುಂಬಿಕೊಂಡವ್ ನಾನೇ ಇದೀನಿ ಅಂದಾಗ ಇಲ್ಲಿ ದೇಹಾದಿ ಬುದ್ಧಿಗಳನ್ನ ತೆಗೆದಲ್ಲಿ ಅವ ಏನ್ ಮಾಡ್ತಾನ, ಆ ಚೇತನ ಜ್ಞಾನವನ್ನು ಮಾಡ್ಕೊಂಡಾಗ ಅಲ್ಲಿ ಯಾವ ಪ್ರಾಣಿಗಳು ಪಕ್ಷಿಗಳು ಯಾರು ದುಷ್ಟರು ಕೂಡ ಯಾರು ಅವ್ರಿಗೆ ಏನ್ ಕಾಣ್ತಾರಂದ್ರ ಆ ಚೇತನ ಒಂದೇ ಜ್ಞಾನ ನೋಡ್ಕೊಂಡಾಗ ಅವು ಮ್ಯಾಗಿನ ಏನದಾವಲ್ಲ ಮಿಥ್ಯ ಪದಾರ್ಥಗಳು ಅವಾಗ ಏನು ಮಾಡೋದಿಲ್ಲ ಅನ್ನುವಂಥದ್ದನ್ನ ನಮ್ಗೆಲ್ಲರಿಗೂ ಅನುಭವ ಅದ. ಹಂಗಿ ಪರಮಾನುಭೂತಿ ನಮ್ಗ ಜ್ಞಾನ ಆಯ್ತು ಕೇಳ್ದೇವಂದ್ರ ಬಹಳ ಆನಂದವನ್ನ ಅನುಭವಿಸ್ತಕ್ಕ ನಮ್ಗ ಅವಶ್ಯ ಅದ. ಮತ್ ಇನ್ನಿಷ್ಟು ನಮ್ಗ ಆಗ್ಲಿಲ್ಲ ಅಂದ್ರೆ ಇನ್ನೇಮ್ ಇವತ್ತಾಕ್ಕದ ಅಂದ್ರ ಆ ಸ್ಥಿತಿ ಆಗುತ್ತಾ ಅನ್ನೋದು ನಮ್ಗ ಸುಖ ಆಗುದಿಲ್ಲ. ನೀವ್ 10 ಸಲ ಹೋದ್ರಿ, ನೀವ್ ದಿನಾ ಸತ್ಸಂಗ ಮಾಡ್ರಿ, ಯಾವಾಗ ಆ ಸ್ಥಿತಿ ಮಾಡಕ್ ನಮ್ ಸಾಧನೆ ಇತ್ತು, ಆ ಸ್ವರೂಪದೊಳಗ ನಾವ್ ಮನಸ್ಸನ್ನ ತೊಡಗಿಸಿದೇವಂದ್ರ ಅವಾಗ ನಾನೇನಾಗ್ತೀನಿ, ಆ ಅಕ್ಕಮಹಾದೇವಿ ಅನುಭವಿಸಿದಂತ ಆನಂದ, ಬಸವಣ್ಣವ್ರು ಅನುಭವಿಸಿದಂತ ಆನಂದ. ಬಸವಣ್ಣವರು ಪ್ರಪಂಚದೊಳಗಿದ್ದು ಅವರು ಕೂಡ ಆ ಪರಮಾನಂದದ ಸುಖವನ್ನು ಅನುಭವಿಸಿದ್ರು. ಇವತ್ತು ಅಕ್ಕಮಹಾದೇವಿ ವೈರಾಗ್ಯ ಉಳ್ಳವಳಾಗಿ ಅದನ್ನು ಪರಮಾನಂದ ಸುಖವನ್ನು ಅನುಭವಿಸಿದ್ಲು. ಇನ್ನು ಎಷ್ಟೋ ಋಷಿ ಮುನಿಗಳು ಗುರುತಿಲ್ಲದೆ ಜಂಗಲದೊಳಗ ಅಡವಿ ಒಳಗೆ ಕೂತು ಯಾರಿಗೆ ಗುರುತಿಸದೆ ಆ ಪರಮಾನಂದ ಸುಖವನ್ನು ಅನುಭವಿಸಿದ್ರು. ಇಲ್ಲಿ 3 ವರ್ಗನು ಕೂಡ ಬಸವಣ್ಣವರು ಪ್ರಪಂಚದೊಳಗಿದ್ದು ಆ ಮನಸ್ಸನ್ನ ಬ್ರಹ್ಮನಲ್ಲಿ ಸ್ಥಿರ ಮಾಡಿ ಅವರು ಕೂಡ ತನ್ನ ನಿಜ ಸ್ವರೂಪದೊಳ ಆನಂದವನ್ನು ಅನುಭವಿಸಿದ್ರು. ಪ್ರಪಂಚಿಕರಿದ್ರು ಕೂಡ ಅನುಭವಿಸಿದ್ರು. ಅಕ್ಕಮಹಾದೇವಿ ವೈರಾಗ್ಯ ಉಳ್ಳವಳಾಗಿ ಎಲ್ಲ ಕ್ರೂರ ಪ್ರಾಣಿಗಳು ದುಷ್ಟರು ಮತ್ತೆ ಹೆಣ್ಣು ಮಗಳು ಅಡವಿ ಒಳಗ ಜಂಗಲ್ದೊಳಗ ಹೋಗ್ತಾಳಂದ್ರ ಎಲ್ಲಾ ಕಾಲಕ್ಕೆ ಎಲ್ಲರೂ ಇದ್ದವ್ರೆ. ಅಂತ ದುಷ್ಟ ಮನುಷ್ಯರು ಕೂಡ ಶರಣಾಗತನಾಗಿ ಬೆನ್ನ ಹತ್ತಿದ್ರು. ಶಿವ ಹುಲಿ ಇವತ್ತ ನೋಡ್ತೇವೆ, ಆಕಳನು ಅದ ಅಕ್ಕಮಹಾದೇವಿ ಜೊತೆ ಮತ್ತು ಹುಲಿನೂ ಅದ. ಎರಡೂ ಕೂಡ ಚೇತನ ದೃಷ್ಟಿಯಿಂದ ನೋಡಿದಾಗ ಒಂದಾಗಿ ಬದುಕುದು ಅನ್ನುವಂಥದ್ದನ್ನ ನಾವು ಕೇಳ್ತೇವೆ. ಮತ್ತ ಹುಲಿ ಮತ್ತು ಆಕಳು ಒಂದಾಗಿ ಉಣ್ಣುದನ್ನು ಕಂಡಿ ಅನ್ನುವಂಥದ್ದನ್ನು ಅಲ್ಲಮ್ಮ ಪ್ರಭುರು ಒಂದು ಚಿನ್ನ ಹೇಳ್ತಾರ. ಕಂಡಿ ಅಂದ್ರೆ ಇಂತ ಮನಸ್ಸು ಜ್ಞಾನ ಆಯ್ತು ಅಂದ್ರ ಅಲ್ಲಿ ಎಲ್ಲರಲ್ಲಿ ಚೇತನ ಜ್ಞಾನ ಆದಾಗ ಅವು ಯಾವ ಏನು ಮಾಡುವುದಿಲ್ಲ ಅನ್ನುವಂಥದ್ದನ್ನ ಇವತ್ತು ಅಕ್ಕಮಹಾದೇವಿ ದೃಷ್ಟಾಂತವನ್ನು ಕಂಡುಕೊಂಡಾಗ ಆ ಜ್ಞಾನ ಆದಾಗ ಅಂದ್ರೇನು, ಒಟ್ಟಾರೆ ಎಲ್ಲರೂ ನನ್ನ ಸ್ವರೂಪವೇ ನಾನು, ಅಲ್ಲಿ ಭೇದ ಇಲ್ಲ. ಭೇದ ಯಾವಾಗದಂದ್ರೆ ತಿಳಿಲಾರ್ದಾಗ ಅಜ್ಞಾನದಾಗ ನನ್ನ ಜಾತಿ ಬೇರೆ, ಅವ್ರ ಜಾತಿ ಬೇರೆ, ಅವ್ರ ಗಂಡು ಬೇರೆ ಹೆಣ್ಣು ಬೇರೆ, ನಾ ಶ್ರೀಮಂತ ಬೇರೆ ಬಡವ ಬೇರೆ, ನಾ ಮುಪ್ಪ ನಾನು ಸಣ್ಣವನ, ಇವು ಎಲ್ಲ ಭೇದ ಯಾವಾಗದಂದ್ರ ಒಂದೆತ್ತಿ ಅಣೆತ್ತಿದಾಗ. ನೀನು ಈ ಪರಮಾನುಭೂತಿ ಓದಿ ಅಂದ್ರೆ ನೀನು ಡಿಗ್ರಿ ಪಾಸ್ ಆದಾಗ ಬಿ ಎ ಆದಾಗ ನಿನಗ ಆ ಶಬ್ದ ಜ್ಞಾನ ಅರ್ಥ ಜ್ಞಾನ ಕಡೆ ನೀ ಲಕ್ಷ್ಯ ಹೋಗ್ಯೇನಂದ್ರು ಹೋಗುದಿಲ್ಲ. ನೀನು ಏನನ್ನ ಪರಿಪೂರ್ಣವಾದ ಆ ಅರ್ಥ ಜ್ಞಾನದೊಳಗೆ ನಿನ್ನ ಸ್ಥಿತಿ ಲಯ ಮಾಡ್ತಿ ಅನ್ನುವಂಥದ್ದನ್ನ ಈ ಪರಮಾನುಭೂತಿ ನಮ್ಗೆ ತಿಳಿಸ್ತದ. ಇಲ್ಲಿ ಏನಾಯ್ತಂದ್ರ ಸೂಚಕ ಗುರು ಏನ್ ಮಾಡ್ತಂದ್ರ ನಿಷೇಧ ಗುರುಗಳನ್ನ ಮತ್ತು ಅಲ್ಲಿ ಕಾಮ್ಯ ಗುರುಗಳನ್ನ ಅವ್ರಿಬ್ರು ಕೂಡ ಇಲ್ಲಿ ಸೂಚನೆ ಮುಖಾಂತರ ಇಲ್ಲಿ 3 ಮಂದಿದ ಒಬ್ಬನೇ ಇಲ್ಲಿ ಹೇಳ್ತಾನ ಅನ್ನುವಂಥದ್ದನ್ನ ಇಷ್ಟ ಇಲ್ಲಿ ನಾವು ಗ್ರಹಣ ಮಾಡ್ಕೊಳ್ಳೋಣ. 3 ಮಂದಿದ ಹೇಳ್ಯಾರ ಇಲ್ಲಿ, ಸೂಚಕ ಮತ್ತು ವಾಚಕ ಕಾರಕ ಗುರುಗಳನ್ನ 3 ಮಂದಿ ಪ್ರಕಾರ ಹೇಳ್ಕೊತ ಬಂದಾರ. ಅಂದ್ರೆ ಇಲ್ಲಿ ವಾಚಕ ಗುರುವನ್ನ ಏನ್ ಹೇಳ್ತಾರ ಅಂದ್ರೆ ಇಲ್ಲಿ ಸೂಚಕ ಗುರುವನ್ನ ಏನ್ ಹೇಳ್ತಾನಂದ್ರ ಕೆಟ್ಟ ಮಾರ್ಗ ನೀಚ ಮಾರ್ಗವನ್ನ ಬಿಡಿಸಿ ಸನ್ಮಾರ್ಗ ಕಚ್ಚವನೇ ಇಲ್ಲಿ ಸೂಚಕ ಗುರು. ವಾಚಕ ಗುರು ಅಂದ್ರ ಈ ಬ್ರಹ್ಮ ವಿಚಾರಗಳನ್ನ ಅಂದ್ರೆ ಧ್ಯಾನ ಯೋಗ ಸಮಾಧಿ ಅಂತವೆಲ್ಲ ಕಲಿಸುವ ಅಷ್ಟಾಂಗ ಯೋಗಗಳನ್ನ ಕಲಿಸುವಂತ ಗುರು ಯಾರಪ್ಪ ಅಂದ್ರೆ ಇಲ್ಲಿ ವಾಚಕ ಗುರು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಕಾರಕ ಗುರು ಅಂದ್ರ ಬ್ರಹ್ಮ ಆತ್ಮರ ಏಕತ್ವವನ್ನು ಬೋಧಿಸುವನೇ ಇಲ್ಲಿ ಕಾರಕ ಗುರು ಅನ್ನುವಂಥದ್ದನ್ನ ಇಲ್ಲಿ 3 ನಾವು ಅರ್ಥ ಮಾಡ್ಕೊಂಡೇವೆ ಅಂದ್ರೆ ಮುಂದಿನ ತಿಳ್ಕೋತ ಹೋಗ್ತದ. ಇಲ್ಲಿ ಸೂಚಕ ವಾಚಕ ಕಾರಕ ಎಂಬ ಈಗ 3 ಗುರುಗಳ ಪ್ರಕಾರ ಗುರುಗಳು ಇರುವರು.
ಅವರ ವಿಶೇಷ ಲಕ್ಷಣವನ್ನು ಮುಂದೆ ಹೇಳುವ ಪ್ರಕಾರ ಇರುತ್ತವೆ, ಅವುಗಳನ್ನು ಕೇಳು. ನೀಚರ ಅನಾಚಾರವನ್ನು ಬಿಡಿಸಿ ಸದಾಚಾರ ಪ್ರವೃತ್ತಿ ಉಳ್ಳವನಾಗಿ ಮಾಡುವನೇ ಸೂಚಕ ಗುರು. ಇಲ್ಲಿ ನೀಚರ ಅಖಿಲ ವಿಷಯ ವೃತ್ತಿ ಗೆಲ್ಲಿಸಿ ಆತ್ಮಾಚಾರ ವರ್ತಿಗಳಾಗಿ ಯೋಚನೆ ಹಿಡಿದು ಬೋಧಿಸಬಲ್ಲವನೇ ತಾನೇ ಸೂಚಕ ಗುರು ಎನಿಸುತ್ತಿರ್ಕೋ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಎನಿಸುತ್ತಿರ್ಕೊ ಅಂದ್ರೆ ಹೇಳಿಸಿಕೊಳ್ಳುವನು. ಇಲ್ಲಿ ಅಖಿಲ ಎಲ್ಲ ನೀಚರಂದ್ರೆ ದುರ್ಜನರು. ಇಲ್ಲಿ ಅಖಿಲ ಅಂದ್ರೆ ಎಲ್ಲಾ ನೀಚರು ದುರ್ಜನರು. ವಿಷಯ ವೃತ್ತಿ ಗೆಳಿಸಿ ಅಂದ್ರೆ ವಿಷಯಾಕಾರ ಚಿಂತನ ರೂಪ ವೃತ್ತಿಯನ್ನು ನಾಶ ಮಾಡಿ, ಅಂದ್ರ ವಿಷಯಾದಿ ರೂಪ ಚಿಂತನೆಯನ್ನು ಮಾಡ್ತಿರ್ತಾರಲ್ಲ, ಆ ವಿಷಯಗಳನ್ನ ಅದನ್ನ ತಿನ್ನುಮು, ಅದನ್ನ ಭೋಗಿಸೋಣು, ಅದನ್ನು ಕುಡಿಮು, ಇದನ್ನು ತಿನ್ನುಮು, ಏನೇನೋ ಇರ್ತಾವ. ಕೆಟ್ಟ ಮಾರ್ಗಗಳನ್ನ ಇಸ್ಪೆಟ್ಟಾಡುದು, ಮೊಬೈಲ್ ದುಡ್ಡು ಆಡುದು, ಇವು ಏನೇನೋ ಬಹಳ ಮಂದಿಗೆ ಇರ್ತಾವ. ನಾವು ಈಗ ಗುರುತು ಕಣ್ಣಿ ಕಾಣಲ್ಲ ನಮಗ. ಯಾಕ? ನಾವು ಆ ಕಡೆ ಮಾರ್ಗಕ್ಕೆ ಇರಂಗಿಲ್ಲ, ಯಾಕಂದ್ರೆ ನಾವು ಲಕ್ಷ್ಯ ಕೊಡಂಗಿಲ್ಲ. ಲಕ್ಷ್ಯ ಕೊಡ್ಲಾರ್ದಾಗ ನಮ್ಗ ಅವ್ರು ಬಹಳ ಮಂದಿ ಕಾಣುದಿಲ್ಲ. ಆದ್ರೆ ಜಗತ್ತಿದಾಗ ಅವ್ರು ಎಷ್ಟಪ್ಪ ಅಂದ್ರ 60-70% ಮಂದಿ ಅದೇ ಮಾರ್ಗದೊಳಗಿರ್ತಾರ. ಅಂತವರನ್ನ ಬಿಡಿಸಿ, ಆ ನೀಚರ ದುರ್ಜನರನ್ನ ವಿಷಯ ವೃತ್ತಿಗಳನ್ನ ಬಿಡಿಸಿ ಇಸ್ಪೆಟ್ಟಾಡೋದನ್ನ, ಇವು ಕೆಟ್ಟ ಮಾರ್ಗಗಳನ್ನ ಬಿಡಿಸಿ ಒಳ್ಳೆ ಮಾರ್ಗಕ್ಕೆ ಹಚ್ಚವನು ಯಾರಪ್ಪ ಅಂದ್ರೆ ಇಲ್ಲಿ ಸೂಚಕ ಗುರು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ನೀಚರ ಅಖಿಲ ವಿಷಯ ವೃತ್ತಿ ಗೆಡಿಸಿ ಆತ್ಮಾಚಾರ ಮಾರ್ಗವರ್ತಿಗಳಾಗಿ ಯೋಚನೆ ಹಿಡಿದು ಬೋಧಿಸಬಲ್ಲವನು ತಾನೇ ಸೂಚಕ ಗುರು ಇರಿಸ್ತಿರ್ಕು ಅನ್ನುವಂಥದ್ದನ್ನ ಇಲ್ಲಿ ಆ ಪಲ್ಲವಿಗಳಿಗೆ ಹೇಳ್ಕೊತ ಒಂದೇ ನುಡಿಯೊಳಗೆ ಹೇಳಿ, ನೀಚರು ದುಷ್ಟ ಗುಣಗಳಿಂದ ಕೂಡಿ ದುರಾಚಾರದಲ್ಲಿ ತತ್ಪರರಾಗಿರುತ್ತಾರೆ. ಅಂದರೆ ಜೂಜ, ಪರದ್ರವ್ಯ ಅಪಹರಣ ಅಂದ್ರೆ ಮೊದಲಾದ ಅಂದ್ರೆ ಪರಸ್ತ್ರೀ, ಇವು ಎಲ್ಲವೂ ಕೂಡ ಏನ್ ಮಾಡ್ತಾರಂದ್ರ ಅಪಹರಣ ಮಾಡ್ತಾರ, ಪರದ್ರವ್ಯಗಳನ್ನ ಹೊಡಿತಾರ, ಎಲ್ಲರ ಮೋಸ ಮಾಡಿ ದುಡ್ಡುಗಳನ್ನ ಇವತ್ತ ಬ್ಯಾಂಕ್ ಹೊಡಿತಾರ. ಇವತ್ತ ಯಾರಪ್ಪ ಅಂದ್ರೆ ಹೆಣ್ಮಕ್ಳು ಇರೋ ಬಂಗಾರನ ಕದೀತಾರ. ಅವ್ರೆಲ್ಲರೂ ಏನ್ ಮಾಡ್ತಾರಂದ್ರೆ ಅಂತ ನೀಚ ಮಾರ್ಗದೊಳಗೆ ಇರ್ತಾರ. ದುಡಿಲಾರಿ ದ್ರವ್ಯವನ್ನು ಗಳಿಸ್ತಾರ, ದುಡಿಲಾರಿ ಏನ್ ಮಾಡ್ತಾರ ಮೋಸ ಮಾಡಿ ರೊಕ್ಕವನ್ನು ಗಳಿಸ್ತಾರ. ಇವ್ರೆಲ್ಲರೂ ಅಂದಾರ ಮೊದಲಾದ ಪರದ್ರವ್ಯ ಅಪಹರಣ ಮೊದಲಾದ ಅಸತ್ಯ ಕಾರ್ಯಗಳಿಗೆ ನಿರತರಾಗಿರುತ್ತಾರೆ. ಅಂತ ಜನರೊಡನೆ ಕೂಡಿ ಅವರಂತೆ ನಡೆಸಿ ಅವರ ದುರ್ಗುಣಗಳನ್ನು ಕೆಡಿಸಿ ಉಪಾಯದಿಂದ ಸನ್ಮಾರ್ಗಿಗಳನ್ನಾಗಿ ಮಾಡುವ ಸದ್ಗತಿಯನ್ನು ಕೊಡುವನೇ ಸೂಚಕ ಗುರು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಸೂಚಕ ಗುರು ಹೆಂಗಿರ್ತಾನಂದ್ರ ಅಂತ ದುಷ್ಟ ಮಂದಿಗಳ ಅವರಂಗೆ ಆಗಿ ಅವ್ರೊಳಗೇನೆ ಕೂಡಿ ಅಂತ ಕೆಟ್ಟ ಮಾರ್ಗಗಳನ್ನ ಬಿಡಿಸಿ ಒಳ್ಳೆ ಮಾರ್ಗಕ್ಕನ್ನ ಹಚ್ಚವನೇ ಇಲ್ಲಿ ಏನಪ್ಪಾ ಅಂದ್ರ ಸೂಚಕ ಗುರು. ಅಂದ್ರೆ ಸದ್ಗತಿಯನ್ನೇ ಉಂಟು ಮಾಡ್ತಾನ ಅವ್ರಿಗೆ. ನೋಡಪ್ಪ ನೀನ್ ತುಳು ಮಾಡಿದಂದ್ರ ಸಿಕ್ಕಿ ಅಂದ್ರ ಜೇರಿಗೆ ಬೀಳ್ತಿ, ಮತ್ತ ಅವ್ರ ಜೋಡಿನೇ ಕೂಡ್ತಾನ, ಅವ್ರಂಗೆ ಮಾತಾಡ್ತಾನ. ಇಂತ ಸಣ್ಣದ ಏನ್ ತುಳು ಮಾಡ್ತೇಪ್ಪ, ಕೊಳ್ಳಾರ ಬಂಗಾರ ಕದ್ಯ, ಅವದನ್ ಕದ್ಯ, ಈ ಏನಾರ ಸಣ್ಣ ತುಡುಗಳನ್ನ ಬಿಟ್ಟು ಹಿಂಗ್ ಒಳ್ಳೆ ದೊಡ್ಡದು ಹೊಡಿಮು, ಬ್ಯಾಂಕ್ ಹೊಡಿಮು, ಅದನ್ನ ಮಾಡಮ್ ಅಂತೇಳಿ ಅವ್ರ ಜೋಡಿ ಕೂಡ್ತಾನ. ಅವ್ರಿಗೆ ಇಂತ ಉಪಾಯನ್ ಹೇಳಿ ಮುಂದೆ ನೋಡಪ್ಪ ಇಂತ ಬ್ಯಾಂಕ್ ಹೊಡಿದ್ವಿ ಅಂದ್ರ ಈಗ ಸರ್ಕಾರ ನಮ್ಮನ್ನ ಕಂಡು ಹಿಡಿತು ಸಿಕ್ತು ಅಂದ್ರೆ ನಮ್ಮನ್ನ ಏನ್ ಮಾಡ್ತಾರ, ಜೈಲಿಗೆ ಹಾಕ್ತಾರ, ಶಿಕ್ಷೆ ಕೊಡ್ತಾರ, ಬಹಳ ಕೆಟ್ಟ ನಮ್ಮನ್ನ ಏನ್ ಮಾಡ್ತಾರ, ಜಗತ್ತೆ ಕ್ರೂರಿಯಾಗಿ ಕಾಣ್ತಾರ. ಅದನ್ನ ಬೇಡ, ಅದನ್ನ ಬಿಟ್ಟು ಇಂಥ ಮಾರ್ಗನ ಅನುಸರಿಸಿದ್ರೆ ಹೆಂಗ ಅಕ್ಕದ ನೋಡು ಅನ್ನುವಂಥದ್ದನ್ನ ಅವ್ರಿಗೆ ಬಿಡಿಸಿ ಇಂಥ ಸನ್ಮಾರ್ಗಕ್ಕೆ ಹಚ್ಚವನ ಇವ ಯಾವ ಗುರು ಅಪ್ಪ ಅಂದ್ರೆ ಸೂಚಕ ಗುರು ಅನ್ನುವಂಥದ್ದನ್ನ ಇಲ್ಲಿ ಪರಮಾನುಭೂತಿ ಒಳಗೆ ಹೇಳ್ಕೊತ ಬಂದಾರ. ಇನ್ನೊಂದು ಇಲ್ಲಿ ಏನಪ್ಪಾ ಅಂದ್ರೆ ದೇಹಾತ್ಮ ಬುದ್ಧಿಯಿಂದ ಕ್ರಿಯಾಚಾರ ನಿಷ್ಠರಾದವರನ್ನು ಬ್ರಹ್ಮಚಾರಿಗಳನ್ನಾಗಿ ಮಾಡುವಾತನೇ ವಾಚಕ ಗುರು ಅನ್ನುವಂಥದ್ದನ್ನ ಹೇಳ್ಕೊತ ಬರ್ತಾರ. ಇಲ್ಲಿ ಆಚಾರ ನಿಷ್ಠರೆನಿಸುವವರಿಗೆ ಬ್ರಹ್ಮದ ಆಚಾರವಿಲ್ಲದೆ ನೀನಿಲ್ಲೆಂದು ರೋಷಿಸುವಂತೆ ತಿಳಿಬಲ್ಲಡ ಅವನು ವಾಚಕ ಗುರು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅಂದ್ರ ವಾಚಕ ಗುರು ಅಂದ್ರ ಒಳ್ಳೆ ಉಪದೇಶದಿಂದ ಅವ್ರ ಕ್ರಿಯೆಗಳನ್ನ ಬಿಡಿಸಿ ಆಚಾರ ನಿಷ್ಠೆ ಎನಿಸುವವರಿಗೆ ಕ್ರಿಯಾಚಾರ ತತ್ಪರಾಗಿರ್ತಾರ. ಕ್ರಿಯೆಗಳಲ್ಲಿ ನಾವು ಎಷ್ಟೋ ಮಂದಿ ಇದಾಗಿರ್ತಾರ, ಕ್ರಿಯೆಗಳವೇ ಶ್ರೇಷ್ಠ, ಕ್ರಿಯೆಗಳಿಂದನೇ ನಾವು ಮೋಕ್ಷ ಅಕ್ಕದ ಅನ್ನುವಂಥದ್ದನ್ನು ಬಹಳ ಮಂದಿ ಅಂತ ಗುರುಗಳು ಬೋಧಿಸ್ತಾರ. ನೀವು ಬರೇ ಶ್ರೀಶಲ್ ಕೋರಿ ನಿಮ್ಗ ಮೋಕ್ಷ ಅಕ್ಕದನವ್ರ ಅದಾರ, ಬರೇ ನಾಮಸ್ಮರಣೆ ಮಾಡ್ರಿ ಮೋಕ್ಷ ಅಕ್ಕದನವ್ರ ಅದಾರ,
ಇಂತ ಬರೀ ಯೋಗದೊಳಗನೆ ಮೋಕ್ಷ ಆಕ್ಕದಂತ ಹೇಳ್ತಾರ. ಹೇಳ್ಕೋತ ಬಂದ ನಾವ್ ಕೇಳ್ಕೊತ ಬಂದೇವಿ. ಇವು ಎಲ್ಲವೂ ಕೂಡ ಏನ್ ಮಾಡ್ತಾವಪ್ಪ ಅಂದ್ರ ಅಂತಃಕರಣ ಶುದ್ಧ ಮಾಡಕ್ ಇವು ಎಲ್ಲ ಬೇಕು. ಅದನ್ನ ಬಿಡಿಸಿ ಅಂತಃಕರಣ ಶುದ್ಧ ಆಗಿಂದ ಅಂತವ್ ಜಡಿ ಕೂಡಿ ಇವು ಕ್ರಿಯೆಗಳನ್ನಲ್ಲಿಂದ ನಾವ್ ಎಷ್ಟೇ ಮಾಡಿದ್ರು ಕೂಡ ಕ್ರಿಯೆದಿಂದ ನಮಗ ಮೋಕ್ಷ ಆಗುದಿಲ್ಲ, ಸುಖ ಆಗುದಿಲ್ಲ. ಕ್ರಿಯೆ ಮಾಡೋ ಮುಂದಿಷ್ಟು ನಮ್ಗ ಮನಸ್ಸ ಶುದ್ಧ ಆಗಿರ್ತದ. ಕ್ರಿಯೆ ಬಿಟ್ಟುಗಳೇ ನಮ್ಮ ಮನಸ್ಸು ಮತ್ತ ಏನಾಗ್ತದ, ಪ್ರಪಂಚ ಆಕಾರಿಯಾಗಿ ಮತ್ತಲ್ಲಿ ದುಃಖಯೇ ಆಗ್ತೀವಿ. ಅದಕ್ಕೆ ಆ ಕರ್ಮದಿಂದ ನಿನಗೆ ಸುಖ ಇಲ್ಲ ಅನ್ನುವಂಥದ್ದನ್ನ ತಿಳಿಸಿ ಮತ್ತ ಜ್ಞಾನಕ್ಕೆ ಏನ್ ಹಚ್ಚುತ್ತಾನಲ್ಲ ಅವ ಯಾವ ಗುರು ಅನ್ನುವಂಥದ್ದನ್ನ ಇಲ್ಲಿ ವಾಚಕ ಗುರು ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದ. ದೇಹಾತ್ಮ ಬುದ್ಧಿಯಿಂದ ಕರ್ಮಕಾಂಡಯುಕ್ತ ಕ್ರಿಯೆಗಳಲ್ಲಿ ತತ್ಪರರಾಗಿ ಇವುಗಳಿಂದ ನಿನಗೆ ಮುಕ್ತಿ ಆಗುವುದಿಲ್ಲ, ಕಿಂತು ಇವು ಬಂಧನಕ್ಕೆ ಸಾಧನವಾಗಿರ್ತವೆ. ಆದ್ದರಿಂದ ನೀವು ದೇಹಕ್ಕೆ ಸಾಕ್ಷಿಯಾದ ಅದ್ವಯ ಎರಡಿಲ್ಲದವನು ಅಸಂಗಾತ್ಮನು, ಅಂದ್ರೆ ನಿನಗೆ ಯಾವ ಸಂಘವೂ ಇಲ್ಲ, ಅಸಂಗಾತ್ಮನು ಜ್ಞಾನವುಳ್ಳವರಾಗಿರಿ. ಅಂತ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ರೂಪದಲ್ಲಿ ನಿಮ್ಮ ವೃತ್ತಿಯನ್ನ ಸಂಚರಿಸುವಂತ ಬ್ರಹ್ಮಚಾರಿಯುಳ್ಳವರಾಗಿರಿ. ನಿಮಗೆ ಅವಶ್ಯ ಮೋಕ್ಷವಾಗುವುದೆಂದು ಉಪದೇಶವನ್ನು ಮಾಡುತ್ತಾ ಅದರಲ್ಲಿ ಅವರಿಗೆ ಪ್ರೀತಿಯನ್ನು ಹುಟ್ಟಿಸುವನೇ ವಾಚಿಕ ಗುರು ಅನ್ನುವಂಥದ್ದನ್ನ ಇಲ್ಲಿ 3 ಮಂದಿ ಗುರುಗಳ ಮಧ್ಯೆ ಇಲ್ಲಿ ಹೇಳ್ಕೋತ ಬಂದಾರ. ಮತ್ತ ನಾಳೆಗೆ ಇದನ್ನ ಇನ್ನೊಂದ್ ಸ್ವಲ್ಪ ವಿಸ್ತಾರ ಮಾಡ್ಕೋತ ಇದನ್ನೇ ಕೇಳ್ಕೋತ ಮತ್ತಿಷ್ಟು ನಮ್ಮ ಅನುಭವಕ್ಕೂ ಬರುವಂಗ, ಅಂದ್ರೆ ನಾವು ಯಾವ ಕರ್ಮವನ್ನ ಮಾಡ್ತಾರ ಕರ್ಮ ಗುರುಗಳನ್ನ ನೋಡ ನಮ್ಮ ಅನುಭವಕ್ಕೆ ಬರ್ಬೇಕು. ಇವ್ರು ಏನ್ ಮಾಡ್ತಾರ ಅಂದ್ರ ಅಂತಃಕರಣ ಶುದ್ಧಿ ಕಾರ್ಯ ಮಾಡ್ತಾರ. ಇವ್ರು ಏನಂದ್ರ ಮೋಕ್ಷ ಇದ್ರಾಗೆ ಹಾಕದಂತ ಹೇಳ್ತಾರಲ್ಲ, ಜ್ಞಾನದಿಂದ ಅಲ್ಲದೆ ಮೋಕ್ಷ ಆಗದು ಅಂತ ವೇದ ಉಪನಿಷತ್ತು ಹೇಳ್ಕೊತ ಬಂದವು. ಜ್ಞಾನ ಒಂದೇ ಸಾಕು ಮುಕ್ತಿಗೆ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಈ ಕರ್ಮದಿಂದ ಈ ಯೋಗದಿಂದ ಏನ ಹೇಳ್ಯಾರಲ್ಲ ಇವು ಯಾವ ಕುರ್ಲಿಂದ ಮೋಕ್ಷ ಆಗುದಿಲ್ಲ, ಅಂತಃಕರಣ ಶುದ್ಧಿ ಒಂದೇ ಕಾರ್ಯದ. ನಿನಗ ಮುಕ್ತಿ ಆಗ್ಬೇಕಾದ್ರ ಜ್ಞಾನ ಒಂದೇ ಶ್ರೇಷ್ಠ ಅನ್ನುವಂಥದ್ದನ್ನ ಇವ ಹೇಳವ. ಇವನು ಕೂಡ ಯಾವ ಗುರು ಅನ್ನುವಂಥದ್ದನ್ನ ಇಲ್ಲಿ ವಾಚಕ ಗುರು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇನ್ನ ಕಾರಕ ಗುರು, ನೀನು ಶಾಸ್ತ್ರವನ್ನ ತಿಳಿದ್ರಲಿಂದ ಶಾಸ್ತ್ರ ಅಭ್ಯಾಸ ಮಾಡೋದ್ರಿಂದ ಜೀವ ಬ್ಯಾರೆ ಅಲ್ಲ, ಬ್ರಹ್ಮ ಬ್ಯಾರೆ ಅಲ್ಲ, ನಾ ಬ್ಯಾರೆ, ಗುರು ಬ್ಯಾರೆ ಅಲ್ಲ, ಶಿಷ್ಯ ಬ್ಯಾರೆ ಅಲ್ಲ. ಈ ಉಪಾಧಿಗಳನ್ನ ಬಿಡಿಸಿದ್ರ ಗುರು ಶಿಷ್ಯ ಇವು ಎಲ್ಲ ಉಪಾಧಿಗಳಿಂದ ನಾ ಬ್ಯಾರೆ ಶಿಷ್ಯ ಗುರು ಆಗಿವೆ. ಉಪಾಧಿಯನ್ನು ತೆಗೆದಾಗ ನಾನು ನೀನು ಒಂದೇ, ಬ್ರಹ್ಮ ಬ್ಯಾರೆ ಅಲ್ಲ, ನಾ ಬ್ಯಾರೆ ಅಲ್ಲ ಅನ್ನುವಂಥದ್ದನ್ನ ಅಖಂಡ ಪರಿಪೂರ್ಣ ಆತ್ಮ ಸ್ವರೂಪ ನೀನೇ ಇದೆ ಎನ್ನುವಂಥದ್ದನ್ನ ಬೋಧಿಸುವನು ಅಲ್ಲಿ ಕಾರಕ ಗುರು ಅನ್ನುವಂಥದ್ದನ್ನು ಮತ್ತೆ ನಾಳೆಗೆ ನಾವು ನೀವು ಚರ್ಚೆ ಮಾಡ್ಕೋತ ಹೋಗೋಣ ಅನ್ನುವಂಥದ್ದನ್ನ ತಿಳಿಸಿ, ಈಗ ಯಾವನು ಸಾತ್ವಿಕ ಗುಣದಿಂದ ಕೂಡಿಕೊಂಡಿದ್ದು ತನ್ನ ಶಿಷ್ಯರಿಗೆ ಆನಂದ ಚಿನ್ಮಯ ಸ್ವರೂಪ ಭೂತವಾದ ಮೋಕ್ಷವನ್ನು ಕೊಡುವುದಕ್ಕಾಗಿ ಶಿಷ್ಯನ ನಿಜ ಸ್ವರೂಪವನ್ನು ಕುರಿತು ಬೋಧಿಸುವನೇ ಅವನ ಸಾತ್ವಿಕ ಗುರು ಅಂತ ಹೇಳ್ಕೊತ ಬಂದ. ಸಾತ್ವಿಕ ಗುರು ಹ್ಯಾಂಗದ ಇನ್ ಹೇಳಿದ್ರು, ರಜೋಗುಣ ಗುರು, ತಾಮಸ ಗುರು ಮತ್ತ ದುಃಖನೇ ಕೊಡ್ತಾರ. ಸಾತ್ವಿಕ ಗುಣ ಏನು ಮಾಡ್ತಾನೆ, ಅಂತಃಕರಣ ಶುದ್ಧಿಗೆ ಮಾಡ್ಕೊಂಡು ಧ್ಯಾನಕ್ಕೆ ಹೋಗ್ಲಕ್ಕ ಸಾತ್ವಿಕ ವೃತ್ತಿ ಹೇಳ್ತಾನೆ. ಇನ್ನ ಗುಣಗಂಧದಿಂದ ಕೂಡಿದ ಗುರುವಿನ ಲಕ್ಷಣ ಹೇಳುತ್ತಾರೆ. ಅಣಿಮಾದಿ ಪದವಿ ಗುಣಯೋಗ ಮುಳಿದು ನಿರ್ಗುಣ ಮುಕ್ತಿ ತಿರ್ಪದು ಗುಣಗಂಧದ ಪರಮ ಗುರು ಎಂದು ಸದ್ಗುಣ ನಿಧಿ ನೀನು ನಿಶ್ಚಯಿಸುವುದು ಅಂದರೆ, ಸದ್ಗುಣ ನಿಧಿ ಅಂದ್ರೆ ಒಳ್ಳೆಯ ಗುಣಗಳು. ಸಮುದ್ರ ಪಾಯ ಅವು ನಮ್ಮ ಸಮುದ್ರ ಹ್ಯಾಂಗದ ಹಾಂಗ ಗುಣಗಳು ಸದ್ಗುಣದಿಂದ ಇರ್ತಾರ. ಸಮುದ್ರ ಪಾಯ ಆದ ಒಳ್ಳೆ ಅಣಿಮಾದಿ ಅಂದ್ರೆ ಅಣಿಮಾ ಸಿದ್ಧಿಗಳು ಪದವಿಗಳನ್ನು, ಅಣಿಮಾ ಸಿದ್ಧಿಗಳದ ಅಣಿಮಾ ಮಹಿಮಾ ಗರಿಮಾ ಎಲ್ಲ 8 ಸಿದ್ಧಿಗಳದಾವ. ಅವು ಎಲ್ಲ ಅನಿತ್ಯಗಳದಾವು. ಅವು ಕಾಕಪಕ್ಕು ವಿದ್ಯೆಗಳು. ಅವು ಒಮ್ಮೆ ತೋರ್ದಂಗ ಅಕ್ಕ ಮಾತ್ರ ಅಡಗುತ್ತಾವ. ಹಾಂಗೆಲ್ಲ ಬ್ರಹ್ಮ ಜ್ಞಾನ ಒಮ್ಮೆ ಜ್ಞಾನ ಮಾಡ್ಕೊಂಡೇವಂದ್ರ ಅದು ನಮ್ಮ ಸುಖ. ಜ್ಞಾನ ಆಯ್ತು ಅಂದ್ರ ಮೋಕ್ಷ ಹೊಂದಲಕ್ಕ ಬರ್ತದ. ಜ್ಞಾನನೇ ಮುಖ್ಯ ಅಂದಾರ. ಇವೆಲ್ಲ ಸಿದ್ಧಿಗಳಾಗಲಿ ಕರ್ಮ ಉಪಾಸನ ಆಗಲಿ ಇವೆಲ್ಲ ಏನ್ ಹೇಳ್ಯಾರ, ಅಂತಃಕರಣ ಶುದ್ಧಿಗಾಗಿ ಹೇಳ್ಯಾರ. ಅಂತಃಕರಣ ಶುದ್ಧಿ ಆಯ್ತಪ್ಪ ಅಂದ್ರ ನಮ್ಮ ಜ್ಞಾನ ಹಾಗೆ ತೀರ್ತಂತಾರ. ಪದವಿಯ ಪದವಿಯನ್ನುಂಟು ಮಾಡುವಂತವು ಗುಣಯೋಗ ಒಳಿದು ಅಂದ್ರೆ ಗುಣಗಳು ಯೋಗವನ್ನು ಬಿಟ್ಟು ನಿರ್ಗುಣ ಮುಕ್ತಿ. ಸಗುಣ ಬೇರೆ ನಿರ್ಗುಣ ಬೇರೆ. ಸಗುಣದಲ್ಲಿ ಸಕಾಮ ಬುದ್ಧಿ ಇರ್ತದಲ್ಲಿ, ನಿರ್ಗುಣದಲ್ಲಿ ನಿಷ್ಕಾಮ ಬುದ್ಧಿ ಇರ್ತದ. ನಿರ್ಗುಣ ಮುಕ್ತಿ ಅಂದ್ರ ಜ್ಞಾನ ಹಾಕದ್ ನಿರ್ಗುಣದಲ್ಲಿ, ಸಗುಣದಲ್ಲಿ ಆಗುವುದಿಲ್ಲ.
ಭೋಗ ಐಶ್ವರ್ಯದಲ್ಲಿ ಅಡೆ ಕುಂದ್ರಕ್ಕಾಗಲ್ಲ. ನಿರ್ಗುಣ ಮುಕ್ತಿ ಗುಣರಹಿತವಾದದ್ದು, ಗುಣಗಳ ರಹಿತ, ಸತ್ವ ರಜ ತಮ ಇವೆಲ್ಲ ಗುಣಗಳ ರಹಿತ ಅದು ಮೋಕ್ಷ ತೋರುವುದು. ಗುಣಗಂಧ ಯುಕ್ತವಾದ ಗುಣಗಳ ವಾಸನಾಸತೆ ಅದು ಏನ್ ಮಾಡ್ತದ ಪರಮ ಗುರು ಎಂದು ಹೇಳಿಸ್ಕೋದು. ಇಂಥ ಗುರುಗಳು ಏನ್ ಮಾಡ್ತಾರ, ಈ ನಮ್ಮ ಧ್ಯಾನಕ್ಕ ಅಂತಃಕರಣ ಶುದ್ಧಿ ಮಾಡ್ಕೊಂಡು ಧ್ಯಾನಕ್ಕೆ ಬಾ ಅಂತಾರೆ ಇವರು. ಅಣಿಮಾಲಿ ಸಿದ್ಧಿಗಳಲ್ಲಿ ಏನು ಪ್ರಯೋಜನ ಇಲ್ಲ, ಇವು ಸಗುಣದಿಂದ ಇದು ಇಲ್ಲ, ಕರ್ಮ ಉಪಾಸನದಲ್ಲಿ ಏನೂ ಇಲ್ಲ. ಧ್ಯಾನ ನಂಬು ಧ್ಯಾನವನ್ನೇ ಕರ್ಮ ಎಂಬ ಜಾಲದಕ್ಕೆ ಹಂಬಲಿಸಿದ್ರು ಮುಕ್ತಿನ ಬಯಸಿ ಅಂತಾರೆ. ಧ್ಯಾನದಲ್ಲಿ ಎಷ್ಟು ಅವ್ರಿಗೆ ಇದು ಕೊಟ್ಟಾರ ನೋಡ್ರಿ. ಹಾಗ ಅಣಿಮಾದಿ ಸಿದ್ಧಿಗಳನ್ನು ಕೊಡ್ತಕ್ಕಂಥ ಸಗುಣ ಯೋಗವನ್ನು ಪದೇ ಸಿದ್ಧಿಸದೆ ನಿರ್ಗುಣ ಯೋಗವನ್ನು ಉಪದೇಶ ಮಾಡುವಂತ ಕೇವಲ ಅಚ್ಚ ಮೋಕ್ಷ ಉಂಟು ಮಾಡುವ ಯಾವನು ಇವನು ಗುಣಗಂಧದ ಕೂಡಿದ ಗುರು ಅಂತ ಹೇಳ್ತಾರೆ. ಗುಣಗಂಧದ ಕೂಡ್ಕೊಂಡಾನ. ಇನ್ನ ಪರಮ ಸದ್ಗುರಿಯ ಲಕ್ಷಣ ಹೇಳುತ್ತಾರೆ. ನಿರಾಭಿಮಾನಿಕ ಸುಖ ಪರಿಪೂರ್ಣ ನಕಿಳಜ್ಞ ನರುತ್ವ ಕರುಣ ಅಂಬುದಿ ಬೋಧ ಪರಮಾನಂದ ವಾಂಚ್ಯ ದೋರುವ ಕೃತಕೃತ್ಯ ಪರಮ ಸದ್ಗುರು ಎಂದು ತಿಳಿಯಿರಿ. ದೇಹದಲ್ಲಿ ನಾನೆಂಬ ಅಭಿಮಾನ ಇಲ್ಲದವನಾಗಿವು, ಸ್ವರೂಪದಲ್ಲಿ ಮುಳುಗಿ ಆಗಿರುವನಾಗಿವು, ಪರಿಪೂರ್ಣ ಸ್ಥಿತಿಯಿಂದ ಇದ್ದು ಎಲ್ಲಾ ಬಲ್ಲವನಾಗಿಯೂ ಪ್ರಾಣಿಗಳ ಮೇಲೆ ಕರುಣಾರಸದಿಂದ ಕೂಡಿದವನಾಗಿಯೂ ಜೀವಿಗಳಿಗೆ ಉಪದೇಶಿಸುವವನು, ಬೇಡಿದ ವರವನ್ನು ಕೊಡುವಂತ ಯಾವನು ಇವನು ಪರಮ ಗುರು ಅಂತಾರೆ. ಎಲ್ಲಕ್ಕಿಂತ ಶ್ರೇಷ್ಠ ಪರಮ ಅಂತ ಕೃತಕೃತ್ಯನಾಗಿದ್ದ ಯೋಗೇಶ್ವರ. ಅವಾಗ ನಾವ್ ಏನು ಮಾಡ್ತಾನಂದ್ರ ಅವನು ಸ್ವಲ್ಪ ಜ್ಞಾನಕ್ಕೆ ಹಚ್ಚಿ ಅದು ಏನು ಅವಾಗ ಇದ್ರ ಕರುಣ ಕಟಾಕ್ಷದ. ಯಾವಾಗ ಕರುಣ ಕಟಾಕ್ಷದ ಅಂತ ಹೇಳ್ತಾರ, ಅವ್ನ್ ಹ್ಯಾಂಗ ಆವಿ ತನ್ನ ಮರಿಗಳಿಗೆ ನೋಡ್ತಪ್ಪ ಅಂತಾರ ಉಂಡಂಗ ಹಾಕತ್ತ. ಮೀನುಗಳಿಗೆ ಆವಿಗಳಿಗೆ ಬರೇ ಕಡೆಗಣ ನೋಡ್ತಂದ್ರ ಹಂಗ ಉಂಡಂಗ ಹಾಕತ್ತ. ಅವಕ್ಕ ಹಂಗ ಅವಕ್ ಗುರುನಾಥ್ ಏನ್ ಮಾಡ್ತಾನ, ಕಡೆಗಣೆ ನೋಡಿ ಉದ್ಧಾರ ಆಗ್ಲಿ ಶಿಷ್ಯ ಅಂದ್ರ ಅವನ ಕರುಣಾ ತೋರಿಂದಪ್ಪ ಅಂತ ಕಡೆಗಣೆ ನೋಡಿನ ಉದ್ಧಾರ ಆಗ್ತೀವಿ ನಾವು. ಹಂಗ ಇರ್ಬೇಕು ನಾವ್ ಶಿಷ್ಯರು. ಹಂಗ ಗುರುನು ಇರ್ಬೇಕು, ನಾವ್ ಶಿಷ್ಯರು ಇದ್ರ ಅಲ್ಲಿ ಎಗ್ದಮ್ ಜ್ಞಾನ ಹಾಕದ. ಇದಕ್ಕೆ ಜ್ಞಾನ ಆಗೋದಿಲ್ಲ. ಜೀವಿಸಿಕೊಂಡು ವರವನ್ನು ಕೊಡುವಂತ ಯಾವನು ಇವನ ಕೃತಕೃತ್ಯನಾಗಿರ್ತಾನೆ, ಪರಮ ಗುರು ಎಂದು ಹೇಳಿದರು. ಇವನು ಈ ಸೂತಲ್ಲಿ ತಾಮಸಾದಿ ಗುಣ ಉಪಾಧಿ ಎಂದು ಗುರುಗಳು ಹೇಳಿ ಇನ್ನ ಈ ಸೂತ್ರದ ಅಧಿಕಾರಿಯ ತಾರತಮ್ಯದಿಂದ ಮೂಲಕ ಉಪದೇಶ ಮಾಡಿದರು. ಇನ್ನ ತರುಣಿ ಸೂಚಕವನ್ನು ವಾಚಕನು ಕಾರಕನೆಂದು 3 ಗುರುವರನ್ನು ಹೇಳುತ್ತಾನೆ. ಅಂದರೆ ಸೂಚಕ ಗುರು, ವಾಚಕ ಗುರು, ಕಾರಕ ಗುರು ಎಂದು 3 ಗುರುಗಳಲ್ಲಿ ಹೇಳಿದ್ರಲ್ಲಿ ಅವರ ವಿಶೇಷ ಲಕ್ಷಣ ಮುಂದೆ ಹೇಳುವ ಪ್ರಕಾರ ಇರುತ್ತಾರೆ. ನೀಚಕ ಗುರುಗಳು ಅನಾಚಾರವನ್ನು ಬಿಡಿಸಿ ಸದಾಚಾರಕ್ಕೆ ಪ್ರವೃತ್ತಿ ಮಾಡುತ್ತಾನೆ. ಏನ್ ಇಸ್ಪೆಟ್ ಆಡೋದು, ಜೂಜ್ ಆಡೋದು, ದಾರು ಕುಡಿಯೋದು, ಡಾಬಾಕ್ ಹೋಗೋದು, ಎಲ್ಲ ಅತ್ಯಾಚಾರ ಮಾಡೋದು ಏನ್ ಮಾಡ್ತಾನ, ಅವ್ರಂತೆ ಅವ್ರಂತೆ ಹೋಗಿ ಎಲ್ಲ ಬಿಡಿಸ್ತಾನಂತಿವ. ಅವ್ರಂಗೆ ಅವನು ಆಡ್ದಂಗೆ ಮಾಡ್ತ ಕೂತಲ್ಲಿ ಅವನು ಆಡ್ತಾನ ಅನ್ನಂಗೆ ಆರೋಪ ಬಂತದ. ಇಲ್ಲ, ಅವ್ರಂಗೆ ಹೋಗಿ ಕೂತಂಗ್ ಮಾಡಿ, ಇಲ್ಲಪ್ಪ ಇದು ಚಲೋ ಅಲ್ಲ, ಆಡ್ಬ್ಯಾಡ್ರಿ, ಇದು ಕುಡಿಬ್ಯಾಡ್ರಿ, ಸೇಗದ್ದೇ ಅಲ್ಲ, ನಾವ್ ಇದು ಹಾಕದ, ರೊಕ್ಕನು ಹೋಗ್ತದ, ಹಣನು ಹೋಗ್ತದ, ಗುಣನು ಹೋಗ್ತದ, ಶರೀರ ಹಾಳು ಹಾಕದಪ್ಪ ಅಂತ ಬುದ್ಧಿ ಮಾತು ಹೇಳ್ತಾನಿವ. ಹೋಗಿ ಅವರೊಂದು ಎಲ್ಲಾ ಚಟಗಳು ಬಿಡಿಸಿ ಮತ್ತೆ ಬರ್ರಿ ಸತ್ಸಂಗಕ್ಕ ಗುರುಗಳ ಬಳಿ ಹೋಗಾಮು, ಹೋಗಿ ಜ್ಞಾನ ಪಡ್ಕೊಳಮ್ಮು ಅಂತಿವ ಹೇಳ್ತಾನಿವ. ಹೇಳಿ ಅನಾಚಾರ ಬಿಡಿಸಿ ಸದಾಚಾರಕ್ಕೆ ಹಚ್ತಾ ಇವ. ನೀಚ ಅಂದ್ರೆ ವಿಷಯ ವೃತ್ತಿಯನ್ನು ಬಿಡಿಸಿ ಸತ್ಮಾರ್ಗವಂತೆ ಸತ್ಯ ಮಾರ್ಗವನ್ನು ತೋರ್ಸ ಇವ. ನೀಚ ದುಷ್ಟ ಗುಣವನ್ನು ಕೂಡಿದ ದುರಾಚಾರದಲ್ಲಿ ತತ್ಪರ ಆಗುತ್ತಾರೆ. ಆದರೆ ಜೂಜು, ಪರ ದ್ರವ್ಯಗಳನ್ನು ಹರಣ ಮಾಡೋದು, ಇವೆಲ್ಲ ಕರ್ಮಗಳು ಇವೆಲ್ಲ ಬಿಡಿಸ್ತಾನವ. ಜನರ ಕೂಡ್ಕೊಂಡು ಅವರಂತೆ ನಡೆಸಿ ಅವರ ದುರ್ಗುಣವನ್ನು ಕೆಡಿಸಿ ಉಪಾಯವೊಂದು ಸನ್ಮಾರ್ಗ ಹಚ್ಚಿ ಏನ್ ಮಾಡ್ತಾನ, ಸದ್ಗತಿಯನ್ನು ಕೊಡುವನ ಇವ ಸೂಚಿಕೆ ಗುರು ಅಂತ ಹೇಳ್ತಾರೆ. ಸೂಚಕ ಗುರು ಸೂಚನಾ ತೋರಿಸ್ತಾನ. ಇದು ತಪ್ಪ ಹಾಕದಪ್ಪ, ಬಿಡ್ರಿ, ಹೆಂಡ್ರು ಮಕ್ಕಳು ಗುಳಾಡ್ತಾವ ಹೇಳಿದ್ರ ಶಾಂಡ್ರು. ನಾವು ಮೊಬೈಲ್ದಾಗ ಆಡಿ ಹಾಗೆ ಎಷ್ಟೋ ನಮ್ಮದಿ ಇದು ಆಗ್ಯಾವ. ಹಂಗ ಪಾದೇವ ಅಂದ್ರ ಅವ್ ಹೆಂಡ್ರು ಮಕ್ಕಳು ಪರದೇಶ ಹಾಕವ. ಹೊಲ ಮನಿ ಎಲ್ಲ ಹೋದಾಗ ಏನ್ ಮಾಡು, ಪ್ರಪಂಚನೇ ಮಾಡಕ್ ಬರೋದ್ ನಮಗ. ಪಾರಮಾರ್ಥ ಯಾವ ಬರ್ತದ ಜ್ಞಾನಿಗಳು
ಜಾಣನು ಲೌಕಿಕ ಪಾರ್ಮತ್ ಎರಡು ಕೂಡಿ ನಡೆಸುವನೇ ಜಾಣ ಅಂತಾರ. ಬರೀ ನಮಗ ಪ್ರಪಂಚದಲ್ಲಿ ಹ್ಯಾಂಗ ಹೆಂಡ್ರು ಕೂಡ ಹೆಂಗ, ಮಕ್ಕಳು ಕೂಡ ಹೆಂಗ, ಬಂಧು ಬಾಂಧವರು ಕೂಡ ಹೆಂಗ, ಬೀಗರು ಕೂಡ ಹೆಂಗ, ನಮ್ಮಲ್ಲಿ ವರ್ತನೆ ಇಲ್ಲ. ಅದು ಏನ್ ಮಾಡ್ತಾನ, ಅವ್ ಸಾತ್ವಿಕ ಗುಣ ಇದ್ದಾವ ಎಲ್ಲಾರು ಕೂಡ ಇರ್ತಾನ. ಸತ್ಸಂಗ ಇತ್ತಪ್ಪ ಅಂತ ಬರ್ತದ್ರಿ. ಸತ್ಸಂಗ ಇರ್ಲಿಕ್ಕ ನಾವ್ ಬರೇ ಹೊರಗೆ ಇದ್ರಾಗ ಅಡ್ಡಾಡಿದೇವ ಅಂದ್ರ, ಆ ವಿಷಯಗಳ ಕೂಡ್ದೇವ ಅಂತ ಸಂಘ ಮಾಡಿದೇವ ಅಂದ್ರೆ ನಮ್ಮ ವೃತ್ತಿ ಆ ಕಡೆ ಹೋಗ್ಬಿಡ್ತದ. ಸಾತ್ವಿಕ ವೃತ್ತಿ ಬರುದಿಲ್ಲ. ಬರೀ ಜೀವಗುಣ ತಮ್ಮ ಗುಣದಲ್ಲಿ ನಾವು ಕಾಲಹರಣ ಮಾಡ್ತೀವಿ. ಅದನ್ನ ಬಿಡಿಸಿ ಗುರುಗಳು ಏನ್ ಮಾಡ್ತಾರ, ಇದು ಬಾರಪ್ಪ ಇಲ್ಲಿ ಅವು ಒಳ್ಳೆವ ಅಲ್ಲ ಅಂತ ಹೇಳವ ಯಾವ ಸೂಚಕ ಗುರು ಅಂತ ಹೇಳ್ಕೊತ ಬಂದ. ದೇಹಾತ್ಮ ಬುದ್ಧಿಯಿಂದ ಕ್ರಿಯಾಚಾರ ನಿಷ್ಠರಾದವರು ಬ್ರಹ್ಮಚಾರಿಗಳನ್ನಾಗಿ ಮಾಡುವ ಆತನಿ ವಾಚಿಕ ಗುರು ಅಂತ ಹೇಳ್ತಾರೆ. ಆಚಾರ ನಿಷ್ಠರೆನಿಸುವವರಿಗೆ ಬ್ರಹ್ಮದ ಸದಾಚಾರ ಅವೆಲ್ಲವನ್ನು ರೋಚಿಸದೆ ತಿಳಿಯುವ ಬಲ್ಲನು ವಾಚಿಕ ಗುರು ಬಗೆಯುವುದು ಅಂತಾರೆ. ದೇಹಾತ್ಮ ಬುದ್ಧಿಯಿಂದ ಕರ್ಮಕಾಂಡ ಯುಕ್ತವಾದ ಕ್ರಿಯೆಗಳಲ್ಲಿ ತತ್ಪರನಾಗಿ ಇವುಗಳಿಂದ ನಮಗೆ ಮುಕ್ತಿ ಆಗುವುದಿಲ್ಲ, ಕಿಂತು ಇವು ಬಂಧನಕ್ಕೆ ಕಾರಣ ಆಗುತ್ತೆ. ಕರ್ಮ ಉಪಾಸನ ಮತ್ತ ಬೆಂಕಿನಿಂದ ಆದ ಕಾಯ ಮತ್ತ ಬೆಂಕಿ ಹಾಕಿ ಕಟ್ಟಂದಂಗೆ ಹಾಕದಿವು ಕರ್ಮ ಉಪಾಸನ ಅಂತಕ್ಕಳ ಸುದ್ದಿ ಆಗ್ಯಂತ ಇವು ಬೇಕಾಗಿಲ್ಲವು, ಕಿಂತು ಬಂಧನಕ್ಕೆ ಸಾಧನವಾಗಿರ್ತೇವೆ. ಆದ್ರಿಂದ ಇವು ದೇಹಕ್ಕೆ ಸಾಕ್ಷಿಯಾದ ಅದ್ವಯ ಅಸಂಗಾತ್ಮಕ ಜ್ಞಾನ ಉಳ್ಳವನಾಗ. ಈಗ ದೇಹಕ್ಕ ಸಾಕ್ಷಿ ಇದ್ದೀನಿ, ದೇಹನೇ ಬೇರೆ ನೀನೇ ಬೇರೆ. ಅದಕ್ ಸಾಕ್ಷಿಯಾಗಿ ಏನೇ ಸುಖ ದುಃಖ ಲಾಭ ಹಾನಿ ಬಂದ್ರು ಅವಕ್ ಸಾಕ್ಷಿ ಆದವ ಏನು ಇಲ್ಲ. ಹ್ಯಾಂಗ ಗಡಿಗಳ ಮ್ಯಾಲ ಎಷ್ಟೋ ಸಾಮಾನುಗಳಾದ್ರೂ ಅದ್ ಗಡಿಗಳಿಗೆ ಹ್ಯಾಂಗಾಗಿಲ್ಲೋ ಸಾಕ್ಷಿಯಾಗಿ ಅರಿತಾನಂತ. ಪ್ರತ್ಯೇಕ ಆತ್ಮ ಸ್ವರೂಪ ಅವ ಯಾವಾಗಲೂ ಸಾಕ್ಷಿ ರೂಪ ನಿಂತಾನ, ಯಾವಕ್ಕೂ ಲೇಪ್ ಹಚ್ಕೊಂಡಿಲ್ಲತ್ತ. ನೀರಾಗಿ ಇರ್ತದ ಕಮಲ ಪತ್ರ, ಯಾಕೆ ಹಚ್ಕೊಂಡಿಲ್ಲ? ಸಾಕ್ಷಿ ಅದ. ಕುಂಬಾರಗಳ ಕೆಸರಾಗೆ ಇರ್ತದ, ಯಾಕೆ ಹಚ್ಕೊಂಡಿಲ್ಲ? ಲೇಪ್ ಹಚ್ಕೊಂಡ್ರು ಸಂಸಾರದಾಗಿದ್ದು ಇಲ್ಲಾದಂಗ ಇರ್ತಾನ ಅವ. ಹಾಂಗ ಜ್ಞಾನಿ ಇರ್ತಾನಂತ. ಮುಮುಕ್ಷಿ, ಅಭ್ಯಾಸಿ, ಅನುಭವಿ, ಆರೂಢ ಅಂತ ಯಾಕೆ ಹೇಳಿದ್ರು? ಒಂದೊಂದು ಮೆಟ್ಲಿಗೆ ಹೋದಾಗ ಆರೂಢ ಏನೂ ಇಲ್ಲ ಅವಾಗ. ಆ ಸ್ಥಿತಿಗೆ ಹೋಗ್ಬೇಕಾದ್ರೂ ಸಾಧನಗಳದಾವ. ಸಾಧನದಿಂದ ಸಾಧ್ಯ ವಸ್ತು ಕೂಲಕ್ ಬರ್ತದಂತಾರ ಅವ್ರು. ಸಾಕ್ಷಿ ಅದ್ವಯ ಅಸಂಗಾತ್ಮಕ ಧ್ಯಾನ ಉಳ್ಳವನಾಗಿ ತನ್ನ ಬ್ರಹ್ಮ ಭಿನ್ನ ಪ್ರತ್ಯೇಕ ಆತ್ಮ ಸ್ವರೂಪದಲ್ಲಿ ನಿಮ್ಮ ವೃತ್ತಿ ಸಂಚರಿಸುವಂತೆ ಯಾವಾಗಲೂ ಬ್ರಹ್ಮಾಕಾರ ವೃತ್ತಿ ಇರ್ಬೇಕಂತ, ವಿಷಯಾಕಾರ ವೃತ್ತಿ ಇರುವಾರ. ಯಾವ ಕೂತರು ನಿತ್ರು ನಮ್ಮ ಅದೇ ನನ್ನ ಸ್ವಲ್ಪ ಜ್ಞಾನದಾಗಿದ್ದೇವ ಅಂದ್ರೆ ಹೊರಗಿನ ವಿಷಯ ನಮ್ಮಲ್ಲಿ ಸೇರುವುದಿಲ್ಲ. ಹೊರಗಿನವರು ನಾವು ಏನೇ ಬೈದ್ರು ಅಂದ್ರು ಆಡಿದ್ರು ನಿಮ್ ಅವ್ರ ಪಾಡಿಗೆ ಅವ್ರು ಇರ್ರಪ್ಪ, ನಮ್ಮ ಆನಂದರೊಳಗೆ ನಾವಿರ್ಬೇಕು. ಅದೇನು ಹಚ್ಕೋಬಾರ್ದು. ಹಚ್ಚುಗಳ ಗೀತೆ ಅಂದ್ರೆ ಲೇಪ್ ಹಚ್ಚುವುದಿಲ್ಲ. ಆ ಬ್ರಹ್ಮ ಸ್ಥಿತಿಯಲ್ಲಿ ನಾವು ಇರ್ತೀವಿ. ನಿಮಗೆ ಅವಶ್ಯ ಮೋಕ್ಷ ಆಗುವುದೆಂದು ಉಪದೇಶವನ್ನು ಮಾಡುವಂತರ ಅವಶ್ಯವಾಗಿ ಮೋಕ್ಷ ಆಗ್ತದ. ಅದರಲ್ಲಿ ಅವರಿಗೆ ಪ್ರೀತಿ ಹುಟ್ಟುವುದಕ್ಕೆ ಇದು ವಾಚಿಕ ಗುರು ಅಂತ ಪ್ರತಿಪಾದನ ಮಾಡಿದ್ರು. ಇನ್ನು ಹೇಳಿ ಇನ್ನು ಕೇವಲ ನಿಷ್ಕ್ರಿಯಾತ್ಮಕ ಪರಬ್ರಹ್ಮದಲ್ಲಿ ನಂಬು ನಿಶ್ಚಯ ಜ್ಞಾನ ಉಳ್ಳವನಾಗುವಂತ ಕಾರಕ ಗುರುವನ್ನ ಹೇಳ್ತಾರ ಅವರು. 3 ಕಾಲಗಳಲ್ಲಿ ನಾಶರಹಿತವಾದ ಆಗಮನ ರಹಿತವಾದ ಪರಬ್ರಹ್ಮ ನೀನು ಎಂದು ಇದನ್ನು ನೀನು ಅವಶ್ಯವಾಗಿ ವಿಚಾರ ಮಾಡು. ನೀ ಪರಬ್ರಹ್ಮ ಸ್ವರೂಪಿಯದಿ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ವಸ್ತು ಇದ್ದು ಈ ಶರೀರನ ಕೂತಿದೆ. ಅದೇ ಅಜ್ಞಾನ. ಅಜ್ಞಾನ ಯಾಕಾಗ್ಯದಂದ್ರ ನಮಗ ತಿಳಿಲಾರ್ಕ ಅಜ್ಞಾನ ಆಗ್ಯದ. ಹ್ಯಾಂಗ ಅಂತರಗಂಗೆ ನೀರಿನ ಮೇಲೆ ಲೇಪನ ಮಾಡಿ ಅದು ನಮಗ ಅಜ್ಞಾನ ಈ ಜನ್ಮಾಂತರ ಕಾಡ್ಕೊತ ಬಂದದದು ಆವರಣ. ಅದ ಆವರಣ ಯಾವ ತೆಗಿತನ್ನ ಗುರುನಾಥನಲ್ಲಿ ಪದಕ್ಷೇಪ ಕಳ್ಕೊಂಡು ಆವರಣದಲ್ಲಿ ಗುರುವಿನ ಬರ್ತೀವಿ ಅದೇವಂತ ಆವರಣ ತೆಗಿತಾನೆ. ನಿನ್ನ ಸ್ವರೂಪ ಹಿಂಗ ಅಂದೋರ್ಪ ಅಂತ ಹೇಳ್ತಾನ. ಅಂತ ಗುರುವಿನ ಬಳಿ ನಾವು ಶರಣಾಗತನ ಆಗ್ಬೇಕು. ಆದಾಗೆ ನಮ್ಮ ಅಜ್ಞಾನ ಹೋಗ್ತದ. ಜನ್ಮ ಹ್ಯಾಂಗ ಕತ್ತಲೆ ಬಾಳದಪ್ಪ ಅಂದ್ರೆ ಬಡಿಗೆ ತೊಗೊಂಡು ಹೊಳದ್ ಹೋಗ್ತದ. ದೀಪ ಹಚ್ಚಿ ಕೂಡ ಕತ್ತಲೆ ನಾಶ ಆಕ್ಕದ. ಹಂಗ ನಮ್ಮಲ್ಲಿ ಅಜ್ಞಾನ ಜನ್ಮಾಂತರದಿದ್ದು ಪಾಪ ಇದ್ರು ಕ್ಷಯ ಹೋಯ ಹಂಗ ನಾಶ ಆಕ್ಕದ. ಅಂದ್ರೆ ಧ್ಯಾನ ಮಾಡ್ಕೊಂಡು ಎಲ್ಲಾನು ನಾಶ ಆಕ್ಕದ. ಸಂಚಿತ ಕರ್ಮ ಎಷ್ಟೋ ಗೋಳೆ ಇರತ್ಲಕ್ಕದು. ಅದು ನಾವು ಉಣಬೇಕಾಕ ಇದು ಜ್ಞಾನ ಆಯ್ತಪ್ಪ ಅಂದ್ರೆ ಏನು ಇರಲಿಕ್ಕೆ ಸಂಚಿತ ಇಲ್ಲ, ಆಗಾಮಿಲ್ಲ, ಪ್ರಾಪ್ತಿ ಇಲ್ಲ, 3 ಹೋಗ್ಬಿಡ್ತದ. ಹುಟ್ಟು ಬೀಜ ಆದಂಗ ಆಗ್ತಾನ ನಾವ. ಅಂತ ಗುರುವಿನ ಶರಣಾಗತನ ಅದೇವಂದ್ರ ನಮ್ಮ ಜ್ಞಾನ ಪಡ್ಕೊಳಕ್ ಬರ್ತದ ಅಂತಾರ. ಇನ್ನೂ ಮಾತಾಡೋರು ಗುರುಗಳು ಅದಾರ. ನನಗೆ ತಿಳಿದಂತ ಮತ್ತಿಗೆ ನಾನು ಸದ್ಗುರು ಪಾದಕ ನಮಸ್ಕಾರ ಮಾಡಿ ಎಲ್ಲರಿಗೂ ಶರಣ. ಓಂ ನಮಃ ಶಿವಾರಿ. ದೊಡ್ಡ ಮನೆ ಸೌಕರ್ಯ ಕೂಡ ಎಲ್ಲರ ಪರವಾಗಿ ಭಕ್ತಿ ಶರಣಾರ್ಥಿ ಸಲ್ಲಿಸೋಣ.